ಚಪ್ಪಾಳೆ ನ್ಯಾಯಬದ್ಧವಾಗಿ ಬರಬೇಕು. ಚಪ್ಪಾಳೆ. ಆಗಮಿಸಿರ್ತಕ್ಕಂಥ ಗೋವಿಂದರಾಜನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಗೋವಿಂದರಾಜನಗರ ವ್ಯಾಪ್ತಿಯ ಎಲ್ಲ ಶಾಲೆಗಳು ಕೂಡ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಉನ್ನತೀಕರಣಗೊಂಡಿದೆ ಹಾಗೂ ನವೀಕರಣಗೊಂಡಿದೆ. ಅದಕ್ಕೆ ಕಾರಣೀಕರ್ತರು ನಮ್ಮ ಶಾಸಕರು. ನಮ್ಮ ಎಲ್ಲ ಆಹ್ವಾನವನ್ನ ಮನ್ನಿಸಿ ನಮಗೆ ಏನೇನು ಅಗತ್ಯತೆ ಇದೆ ಅದನ್ನೆಲ್ಲವನ್ನ ಕೂಡ ಶಾಲೆಗೆ ಒದಗಿಸ್ತಾ ಇದ್ದಾರೆ. ಹಾಗೇನೆ ಈ ಶಾಲೆಗೆ
ಕಳೆದ ಸಾಲಿನಲ್ಲಿ ಅಂದ್ರೆ 25-26ನೇ ಸಾಲಿನಲ್ಲಿ ಪ್ರೌಢಶಾಲೆಗೆ ಅನುಮತಿ ದೊರಕಿದೆ. ಈ ಸಾಲಿನಿಂದ ನಾವು ಪ್ರೌಢಶಾಲೆಯನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಇಲ್ಲಿ 9 ಮತ್ತು 10ನೇ ತರಗತಿ ಈ ಶಾಲೆ ಪ್ರಾರಂಭ ಆಗಲಿಕ್ಕೆ ಕಾರಣ ಕೂಡ ನಮ್ಮ ಮಾನ್ಯ ಶಾಸಕರು. ಅವರ ಮೂಲಕ ನಾವು ಈ ಶಾಲೆಗೆ ಪ್ರೌಢಶಾಲೆಯನ್ನು ತಂದು ಈಗ ಈ ಶಾಲೆಯಲ್ಲಿ LKGಗೆ ದಾಖಲಾದಂತಹ ಮಗು 10ನೇ ತರಗತಿಯವರೆಗೂ ಶಿಕ್ಷಣವನ್ನು ಪೂರ್ಣಗೊಳಿಸಿ ಕಾಲೇಜು ಹಂತದ ಶಿಕ್ಷಣಕ್ಕೆ ಬೇರೆ ಕಾಲೇಜಿಗೆ ಹೋಗ್ತಕ್ಕಂತಹ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇನ್ನೊಂದು ಮುಖ್ಯವಾಗಿ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಸ್ಥಳೀಯರಲ್ಲಿ ಮತ್ತೆ ಪೋಷಕರಲ್ಲಿ ಕೋರಿಕೆ ಏನು ಅಂದರೆ, ನಮ್ಮ ಶಾಲೆಯಲ್ಲಿ ಈ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರು ಕೂಡ ಅರ್ಹ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥರಾಗಿರ್ತಾರೆ. ಯಾವ ಶಿಕ್ಷಕರು ಕೂಡ ಬರೀ BA ಮಾಡಾಗ್ಲಿ ಅಥವಾ ಬರೀ BSc ಮಾಡಾಗ್ಲಿ ಶಾಲೆಯಲ್ಲಿ ಇರುವುದಿಲ್ಲ. TCH or B.Ed ಅಥವಾ D.Ed ಈ 3 ವಿದ್ಯಾರ್ಹತೆಯನ್ನು ಅಂದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅನುಗುಣವಾಗಿ ಬೋಧನಕ್ಕೆ ಏನೇನು ಕ್ರಮವನ್ನು ಅಳವಡಿಸಬೇಕು ಅನ್ನೋದನ್ನ ಕಲ್ತಂತವರು ಮತ್ತೆ ಅರ್ಹ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂತಹ ಶಿಕ್ಷಕರು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಜನಪ್ರತಿನಿಧಿಗಳು ಎಲ್ಲರ ಆಶಯ ಸರ್ಕಾರಿ ಶಾಲೆಗಳು ಉತ್ತಮಗೊಳ್ಳಬೇಕು ಹಾಗೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಗೆ ದಾಖಲಾಗಬೇಕು ಅನ್ನೋ ಆಶಯದೊಂದಿಗೆ ಇಷ್ಟೆಲ್ಲ ಕೆಲಸಗಳು ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀರಾ, ತಮಗೆ ಧನ್ಯವಾದಗಳು. ಜೊತೆಗೆ ಇನ್ನೊಂದು ಸಹಕಾರವನ್ನ ನಾನು ಕೋರ್ತಾ ಇದ್ದೀನಿ, ಏನು ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಮನೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಇನ್ನೂ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ. ಹಾಗೂ ಪೋಷಕರಿಗೆ ತಾವು ಕೂಡ ಮನವೊಲಿಸಬೇಕು. ನಾವು ಅನುದಾನ ರಹಿತ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಿಗಿಂತ ಇನ್ನೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಕೇವಲ ಶೈಕ್ಷಣಿಕ ಚಟುವಟಿಕೆಗಳಲ್ಲ, ಶೈಕ್ಷಣೇತರ ಚಟುವಟಿಕೆಗಳಿಗೂ ಕೂಡ ನಾವು ಅವಕಾಶವನ್ನ ಕಲ್ಪಿಸ್ತಾ ಇರೋದ್ರಿಂದ ಇಲಾಖೆ ಮೂಲಕವಾಗಿ ಹಾಗೂ ವೈಯಕ್ತಿಕ ಗಮನ ಹರಿಸಿ ಶಿಕ್ಷಕರು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಡೆಸ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಳಕ್ಕೆ ಕೈ ಜೋಡಿಸ್ಬೇಕು ಅಂತಕ್ಕಂತಹ ಮನವಿ. ಹಾಗೇನೆ ನಮ್ಮ ಎಲ್ಲ ಬೇಡಿಕೆಗಳನ್ನ ಮನ್ನಿಸಿ ನಮಗೆ ನಮ್ಮ ಸರ್ಕಾರಿ ಶಾಲೆಗಳು, ಯಾಕೆಂದ್ರೆ ಇನ್ನೊಂದು ಪಂತ್ರಪಾಳ್ಯ ಅಂತಕ್ಕಂಥ ಶಾಲೆ ಇದೆ, ಅದು ಕೂಡ ಹೊಸ ಕಟ್ಟಡ ಈಗ 2 ವರ್ಷಗಳ ಹಿಂದೆ ಆ ಶಾಲಾ ಕಟ್ಟಡವನ್ನು ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ಹಾಗೇನೆ ಗೋವಿಂದರಾಜನಗರ ಪ್ರೌಢಶಾಲೆಯ ಸರ್ಕಾರಿ ಶಾಲಾ ಕಟ್ಟಡ ಕೂಡ ಅದು ಕೂಡ ಪೂರ್ಣವಾಗಿ ಹೊಸ ಕಟ್ಟಡ ಆಗಿದೆ. ತಾವು ಯಾರಾದ್ರೂ ಅಲ್ಲಿ ಭೇಟಿ ನೀಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸರ್ಕಾರಿ ಶಾಲಾ ಕಟ್ಟಡ ಹೇಗಿದೆ ಅಂತ. ಇಷ್ಟೇ ಉತ್ತಮವಾದಂತಹ ಸರ್ಕಾರಿ ಶಾಲೆ ಅಲ್ಲೂ ಕೂಡ ತಾವು ನೋಡ್ಬೋದು. ಹಾಗೇನೆ ಗೋವಿಂದರಾಜನಗರ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ಹಾಗೂ ಇಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರುಂಧತಿ ನಗರ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅರುಂಧತಿ ನಗರ ಎರಡೂ ಕೂಡ ಹೊಸ ಕಟ್ಟಡವನ್ನ ಉತ್ತಮವಾದಂತಹ ಸುಸಜ್ಜಿತವಾದಂತಹ ಕಟ್ಟಡದ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಉತ್ತಮ ಆಸನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗೆಯೇ ಟೆಕ್ನಾಲಜಿ ಬೇಸ್ಡ್ ಎಜುಕೇಶನ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಗಣಕಯಂತ್ರ ಶಿಕ್ಷಣವನ್ನ ಕೂಡ ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೀಡ್ತಾ ಇರೋದ್ರಿಂದ ಎಲ್ಲ ಮೂಲಭೂತ ಸೌಲಭ್ಯಗಳ ಜೊತೆಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ದಾಖಲಾತಿ ಈಗಾಗಲೇ ಇಲ್ಲಿ ಸರಿಸುಮಾರು 300ರಿಂದ 320 ವಿದ್ಯಾರ್ಥಿಗಳು 1ರಿಂದ 8ನೇ ತರಗತಿಗೆ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈಗ 8ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲೇ ಪ್ರೌಢ ಶಿಕ್ಷಣವನ್ನ ಮುಂದುವರಿಸ್ತಾರೆ. ಜೊತೆಗೆ ಬೇರೆ ಶಾಲೆಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ದಾಖಲಾತಿ. ಮಾರುತಿ ಅವರೇ, ನಮ್ಮ ಈ ಬ್ಲಾಕ್ ಅಧ್ಯಕ್ಷರಾದಂಥ ಭೈರಪ್ಪನವರೇ, ನಾಗರಾಜ್ ಅವರೇ, ನಯಾಜ್ ಪಾಷಾ ಅವರೇ, ನಮ್ಮ BO ಮೇಡಮ್ ಆದಂಥ ಗಿರಿಜಮ್ಮನವರೇ, BRC ಮೇಡಮ್ ಅವರೇ, ಹಾಗೆ ನಮ್ಮ ಚರಣ್ ಮತ್ತು ಅನುಷಾ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಾನಸ ನಗರ ನಿವಾಸಿಗಳೇ, ನಾಗರಬಾವಿ ನಿವಾಸಿಗಳೇ, ಗ್ರಾಮಸ್ಥರೇ, ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ, ಇವತ್ತಿನ ದಿವಸ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಬಂದಿದ್ದೀವಿ. ಪ್ರೌಢಶಾಲೆ ಕಾರ್ಯಕ್ರಮ ಹೆಚ್ಚಿಗೆ ಮಾತಾಡುವಂಥ ಸಂದರ್ಭ ಅಲ್ಲ, ಆದರೂ ಕೂಡ ಒಂದೆರಡು ಮಾತು ಆಡಬೇಕು ಅಂತ ಹೇಳಿ ಇವತ್ತು ವೇದಿಕೆನೆಲ್ಲ ಹಾಕಿದ್ದಾರೆ. ಏನು ಇವತ್ತಿನ ವಿಶೇಷತೆ ಅಂತಂದ್ರೆ ಈ ಒಂದು ಜಾಗ, ನಾವೇನು ಈ ಒಂದು ಶಾಲೆ ಇರ್ತಕ್ಕಂಥ ಜಾಗ ಇದೆ, ಇದು ವಿಶೇಷವಾಗಿ ನಾವು ನೆನೆಸ್ಕೊಳ್ಬೇಕಾಗಿರುವಂಥದ್ದು ಚಿಕ್ಕಣ್ಣವ್ರನ್ನ, ನಾಗರಬಾವಿ ಗ್ರಾಮದ ಚಿಕ್ಕಣ್ಣವರು ಯಾರು ಈ ಒಂದು ಸ್ಥಳವನ್ನ ಕಾಯ್ದಿರಿಸಿ ಇಲ್ಲೊಂದು ಶಾಲೆ ಆಗಬೇಕು, ನಾಗರಬಾವಿಯ ಸುತ್ತಮುತ್ತಲ
ಮಕ್ಕಳಿಗೆ ಎಲ್ಲ ಓದುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಇವತ್ತು ಶಾಲೆ ಆಗ್ಬೇಕು ಅಂತ ಹೇಳಿ ಅವರು ಕನಸನ್ನು ಕಂಡಿದ್ರು. ಅದೇ ಮುಂದುವರೆದ ಭಾಗ ಇವತ್ತು ನಾವು ಒಂದು 14 ಕೊಠಡಿಗಳಿರ್ತಕ್ಕಂಥ ಒಂದು ಆಡಿಟೋರಿಯಂ ಇರ್ತಕ್ಕಂಥ ಎಲ್ಲ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ಗಳಾಗಿ ಇರ್ತಕ್ಕಂಥ ಒಂದು ಕಟ್ಟಡವನ್ನ ಶಾಲಾ ಕಟ್ಟಡವನ್ನ ಕಟ್ಟಬೇಕು ಅಂತ ಯೋಜನೆ ಹಾಕೊಂಡು ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ. ತಮ್ಮೆಲ್ಲರೂ ಸಹಕಾರದ ತಮ್ಮೆಲ್ಲರೂ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಇವತ್ತು ಪೂಜೆ ನಡೆದಿದೆ. ನಮ್ಮ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಭಾಗದಲ್ಲಿ ಸೂರ್ಯ ಮುಕುಂದರಾಜ್ ಅಂತ ಇದ್ದಾರೆ ನಮ್ಮ ಸ್ನೇಹಿತರು. ಅವರ ಮಗನ್ನ ಈ ಒಂದು ಶಾಲೆಯಲ್ಲಿ ಓದಿಸ್ತಂತ ಒಂದು ವಿಶೇಷತೆ ಅವ್ರಿಗೆ ವಿಶೇಷವಾದಂತ ಅಭಿನಂದನೆ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಅವರು ಈ ಶಾಲೆಯಲ್ಲಿ ಓದಿ ಅವ್ರ ಮಗನ್ನು ಕೂಡ ಈ ಶಾಲೆಯಲ್ಲಿ ಓದಿಸಿದ್ದಾರೆ. ಅವರಿಗೆ ಎಲ್ಲಾ ರೀತಿಯಾದ ಸೌಕರ್ಯ ಇತ್ತು. ಒಂದು ಖಾಸಗಿ ಶಾಲೆ ಓದಿಸುವಂತ ಸೌಕರ್ಯಗಳಿದ್ರು ಕೂಡ ಇವತ್ತು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಏನು ಎಕ್ಸಾಂಪಲ್ ಸೆಟ್ ಮಾಡಬೇಕು ಮಾಡಿದ್ದಾರೆ. ಅವರು ಒಬ್ರು ಏನಂತಾರೆ ಏನು ನೀವು ಹೇಳಿದ್ದು ವಿಶ್ವಮಾನವ ತತ್ವವನ್ನ ಒಪ್ಪಿರ್ತಕ್ಕಂಥವ್ರು. ಅದೇ ರೀತಿ ಮಂತ್ರ ಮಾಂಗಲ್ಯ ಅಂತ ಹೇಳಿ ಮಂತ್ರ ಮಾಂಗಲ್ಯ ಒಂದು ರೀತಿಯಲ್ಲಿ ಮದುವೆ ಆದಂತ ಒಂದು ವಿಶೇಷವಾದಂತ ವ್ಯಕ್ತಿತ್ವ. ಅವ್ರನ್ನ ನಾವು ಯಾಕೆ ಈ ರೀತಿ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅಂತಂದ್ರೆ ಎಲ್ಲರೂ ಕೂಡ ಆ ರೀತಿ ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ. ಏನು ನಾವು ಕುವೆಂಪು ಅವ್ರ ಕಂಡಿತಂತ ಕನಸನ್ನ ನಾವು ನನಸು ಮಾಡೋದಕ್ಕೆ ನಿಜವಾಗ್ಲೂ ಒಳ್ಳೆ ರೀತಿಯಾದಂತ ಒಂದು ಆದರ್ಶವನ್ನ ತೋರಿಸ್ಕೊಟ್ಟಿದ್ದಾರೆ ಸೂರ್ಯ ಅವರು. ಅವ್ರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತ ಅಭಿನಂದನೆ ತಿಳಿಸ್ತಾ ಏನು ನಮ್ಮ ಮೇಡಮ್ ಅವ್ರು ಕೇಳಿದ್ರು, ಎಲ್ಲಾ ಮಕ್ಕಳಿಗೂ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಆಹ್ವಾನ ಕೊಡೋದಕ್ಕಿಂತ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಶಾಲಾ ಕಟ್ಟಡವನ್ನ ನಾವು ನಿರ್ಮಾಣ ಮಾಡಿ ಖಾಸಗಿ ಶಾಲೆಗಿಂತ ಅತ್ಯುತ್ತಮವಾದಂತ ವ್ಯವಸ್ಥೆನ ಎಲ್ಲ ಒಂದು ಸೌಲಭ್ಯಗಳನ್ನ ನಾವಲ್ಲಿ ಒದಗಿಸ್ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಬಂದು ಅವರಾಗ ಸೇರ್ತಾರೆ. ನಾವೆಲ್ಲ ನೋಡಿದೀವಿ. ಈಗ ದಾಸರಳ್ಳಿ ಶಾಲೆ ನೋಡಿರ್ಬೋದು ನೀವು. ಒಂದು ಬಾರಿ ತನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ನಾನು ಮೇಡಮ್ ಅವ್ರಿಗೂ ಹೇಳ್ತೀನಿ, ಹಾಗೆ ಇರ್ತಕ್ಕಂಥ ಸಂಘದವ್ರು ಹೇಳ್ತೀನಿ. ದಾಸರಳ್ಳಿ ಶಾಲೆ ಇರ್ಬೋದು, ಗೋವಿಂದರಾಜನಗರ ಶಾಲೆ ಇರ್ಬೋದು, ಯಾವ ಒಂದು ಖಾಸಗಿ ಶಾಲೆಗಿಂತ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ನಾವಲ್ಲಿ ಮಾಡ್ಕೊಟ್ಟಿದೀವಿ. ನಮ್ಮ ಕೈಲಾದಂತ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ನಾವು ನಿರ್ಮಾಣ ಮಾಡ್ಕೊಟ್ಟಿದ್ದೀವಿ. ಅಲ್ಲಿ ಇವತ್ತು ಅಡ್ಮಿಷನ್ಗೆ ಡಿಮ್ಯಾಂಡ್ ಇದೆ. ಯಾವ ರೀತಿ ಖಾಸಗಿ ಸ್ಕೂಲ್ಗಳಲ್ಲಿ ನೀವು ಅಡ್ಮಿಷನ್ ಮಾಡಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು, ಯಾವ್ದಾರ ಒಂದು ರೆಕಮೆಂಡೇಶನ್ ತಗೊಂಡೋಗ್ಬೇಕು, ಆ ರೀತಿಯಾದಂತ ಒಂದು ವ್ಯವಸ್ಥೆ ನಮ್ಮ ದಾಸರಳ್ಳಿ ಶಾಲೆಯಲ್ಲಿ ಮತ್ತೆ ಗೋವಿಂದರಾಜನಗರ ಶಾಲೆಯಲ್ಲಿ ಇದೆ. ಇದು ಕೂಡ ಅದೇ ರೀತಿಯಾಗಿ ಮುಂದುವರೆದ ಒಂದು ದಾಸರಳ್ಳಿ ಶಾಲೆಯ ಮುಂದುವರೆದಂತ ಒಂದು ಭಾಗವಾಗಿ ಇಲ್ಲೂ ಕೂಡ ಅಡ್ಮಿಷನ್ಗೆ ಡಿಮ್ಯಾಂಡ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಇವತ್ತು ಸೇರಿ ವಿದ್ಯಾಭ್ಯಾಸ ಕೊಡೋದು ನಮ್ಮ ಪ್ರಮುಖವಾದಂತ ಆದ್ಯತೆ. ಅದನ್ನ ನಾವೆಲ್ಲರೂ ಹೆಚ್ಚಿನ ಒತ್ತನ್ನು ಕೊಟ್ಟು ವಿದ್ಯಾಭ್ಯಾಸಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲಿರ್ಬೋದು, ವಿಜಯನಗರ ಕ್ಷೇತ್ರದಲ್ಲಿರ್ಬೋದು, ಎರಡು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಿಂತ ಒಳ್ಳೆಯ ಒಂದು ವ್ಯವಸ್ಥೆ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಪಣ ತೊಟ್ಟು ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಸಿಕ್ಕಿದೆ. ಏನು ಇವತ್ತು ಗುತ್ತಿಗೆದಾರರು 10 ತಿಂಗಳಲ್ಲಿ ನಾವು ಬಿಟ್ಕೊಡ್ತೀವಿ ಶಾಲೆನ ಅಂತ ಹೇಳಿದ್ದಾರೆ, ಕೆಲಸ ಮಾಡ್ಕೊಡ್ತೀವಿ ಅಂತ ಅವ್ರಿಗೂ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಡ್ತೀವಿ. ಬರ್ತಕ್ಕಂಥ ಒಂದು ಅಕಾಡೆಮಿಕ್ ಇಯರ್ ಒಳಗಡೆ ಈ ಒಂದು ಶಾಲೆಯನ್ನ ತಾವು ಬಿಟ್ಕೊಡಿ ಮಕ್ಕಳಿಗೆ ಅಂತ ಹೇಳಿ ಇಲ್ಲೇನು ಪ್ರೌಢಶಾಲೆ ಪ್ರಾರಂಭ ಆಗ್ತದೆ 8, 9, 10 ಅದಕ್ಕೂ ಕೂಡ ಬಹಳ ಶ್ರಮ ಪಟ್ಟಿದ ನಮ್ಮ ಗಿರಿಜಾ ಮೇಡಮ್ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಖಾಸಗಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢಶಾಲೆಗಳನ್ನ ತಂದು ನಾವು ಮುಂದಿನ ಒಂದು ವರ್ಷದಲ್ಲಿ ಕಾಲೇಜ್ಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಅವರು ಬಹಳ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಶಕ್ತಿಯನ್ನು ತುಂಬುತ್ತಾ ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ. ಈ ರೀತಿಯಾದಂಥ ಇನ್ನೂ ಹಲವಾರು ಕೆಲಸಗಳು ಮಾಡೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ತಮ್ಮ ಒಂದು ಆಶೀರ್ವಾದ ಇರಲಿ, ಸಹಕಾರ ಇರಲಿ ಅಂತ ಹೇಳ್ತಾ ಮಾನಸ ನಗರದವರು ಇವಾಗೆಲ್ಲ ಬಂದು ಹಳೆ ನಾಗರಬಾವಿ ಇದ್ದಂಥ ಗ್ರಾಮದಲ್ಲಿ ತಾವೆಲ್ಲ ಬಂದು ಸೇರ್ಕೊಂಡಿದ್ದೀರಾ, 2-3 ಸಂಘಗಳು ಮಾಡ್ಕೊಂಡಿದ್ದೀರಾ. ತಾವೆಲ್ಲ ಒಗ್ಗಟ್ಟಿನಿಂದ ಇದ್ದು ಈ ಒಂದು ಕೆಲಸ ಕಾರ್ಯಗಳಲ್ಲಿ ತಾವು ಕೂಡ ಭಾಗವಹಿಸಿ ಸಹಕಾರ ನೀಡಿ ಏನ್ ಕೆಲಸ ಆಗ್ತಾ ಇದ್ರು ಕೂಡ ಏನೋ ಕೆಲಸ ಹೆಚ್ಚು ಕಡಿಮೆ ಆದ್ರೆ ಅಥವಾ ಗುಣಮಟ್ಟದಲ್ಲಿ ಏನಾದ್ರು ಲೋಪದೋಷ ಕಂಡು ಬಂದ್ರೆ ಖಂಡಿತವಾಗ್ಲೂ ನಮ್ಗೆ ತಿಳಿಸಿ ಅದನ್ನ ಒಂದು ಸರಿಪಡಿಸಿ ಏನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ನಾಗರಬಾವಿಯ ಒಂದು ಏನಂತ ಗ್ರಾಮಸ್ಥರಿಗೆ ನಾಗರಬಾವಿಯ ಮಕ್ಕಳಿಗೆ ಈ ಒಂದು ಶಾಲಾ ಕಟ್ಟಡವನ್ನ ಸಮರ್ಪೋಣ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾನ್ಯ ಶಾಸಕರು
ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಳ್ತಾ ಬಂದಿದ್ದಾರೆ. ಅದರಲ್ಲೂ ಶಾಲಾ ನೀಡ್ತಾರೆ. ಸರ್ಕಾರಿ ಕಾಲೇಜನ್ನು ಇನ್ನೊಂದು ಎಲ್ಲ ಗ್ರಾಮಸ್ಥರ ವಿನಂತಿ ಏನಂತಂದ್ರೆ ಏನು ಈ ಶಾಲಾ ಕಟ್ಟಡ ಒಂದು ನಿರ್ಮಾಣ ಆಗೋದಕ್ಕೆ ಅಥವಾ ಶಾಲಾ ಒಂದು ಇಲ್ಲಿ ಇರೋಂತ ಒಂದು ವ್ಯವಸ್ಥೆಗೆ ನಮ್ಮ ಹಿರಿಯ ಮುಖಂಡರು, ಇಲ್ಲಿನ ಗ್ರಾಮಸ್ಥರು, ದಿವಂಗತ ಚಿಕ್ಕಣ್ಣವರ ಹೆಸರಿಡಬೇಕು ಅಂತ ಗ್ರಾಮಸ್ಥರು ಒಂದು ಮನವಿ ಇದೆ. ಅದನ್ನು ಕೂಡ ನಾನು ಬಹಳ ವರ್ಷಗಳಿಂದ ಒಂದು ಮನವಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಮ್ಮ ಏನು ಶಿಕ್ಷಣ ಇಲಾಖೆಗೆ ನಾನು ಖಂಡಿತವಾಗ್ಲೂ ಅದನ್ನ ಪ್ರಸ್ತಾಪ ಇಟ್ಟು ಅದನ್ನ ಅಪ್ರೂವ್ ಮಾಡಿಸಿ ಈ ಒಂದು ಶಾಲೆಗೆ ಚಿಕ್ಕಣ್ಣವರ ಹೆಸರು ಇಡುವಂತ ಕೆಲಸ ಮುಂದಿನ ದಿನಗಳು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಮತ್ತೆ ನಮ್ಮ ವಿನಂತಿಯನ್ನ ಸ್ವೀಕರಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶ್ರೀಯುತ ಶಾಸಕರಿಂದ ಶ್ರೀ ಮಾರುತಿರ ಅವರಿಗೆ ಮಾಲಾರ್ಪಣೆ ಹಾಗೂ ಮುಕುಂದ್ ಸೂರ್ಯ ಅವರಿಗೆ ಮಾಲಾರ್ಪಣೆ ಹಾಗೂ ನಾಗರಾಜ ಸರ್ ಅವರಿಗೆ ಮಾಲಾರ್ಪಣೆ. ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಉತ್ತಮವಾದಂತಹ ಶಿಕ್ಷಣವನ್ನ ಉತ್ತಮ ದಾಖಲಾತಿಯೊಂದಿಗೆ ನೀಡಲಿಕ್ಕೆ ಸಾಧ್ಯ. ತಾವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಮಗೆ ಎಲ್ಲ ಸೌಲಭ್ಯ, ಅದು ಶೈಕ್ಷಣಿಕವಾಗಿರ್ಬೋದು ಅಥವಾ ಭೌತಿಕವಾಗಿರ್ಬೋದು, ಉತ್ತಮ ಅವಕಾಶವನ್ನು ಕೊಟ್ಟು ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಉತ್ತಮವಾದಂತಹ ಅವಕಾಶವನ್ನು ಕಲ್ಪಿಸಿದಂತಹ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ತಮ್ಮೆಲ್ಲರ ಸಹಕಾರವನ್ನು ಸರ್ಕಾರಿ ಶಾಲೆಯ ಗುಣಮಟ್ಟ ಹೆಚ್ಚಿಸಲಿಕ್ಕೆ ನಿರೀಕ್ಷಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಎಲ್ಲ ಮುಖಂಡರುಗಳಿಗೂ ಸಹ ಮಾಲಾರ್ಪಣೆಯನ್ನ ಎಲ್ಲ ಮುಖಂಡರು ವೇದಿಕೆಯ ಹತ್ತಿರ ಆಗಮಿಸಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಮಾಲಾರ್ಪಣೆ, ನ್ಯಾಯಾಧೀಶ ಸರ್ ಅವರಿಗೆ ಮಾಲಾರ್ಪಣೆ.